ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಮೈಸೂರು ಸಿಲ್ಕ್ ಸೀರೆಗೆ 3 ಕಲರು ಕುಚ್ಚು ಯಾವ ರೀತಿ ಹಾಕೋದು ಅಂತ ನೋಡೋ ಬನ್ನಿ. ಈ ಸೀರೆಯಲ್ಲಿ 3 ಕಲರ್ ಇದೆ, ಸೊ ಹಾಗಾಗಿ ನಾನಿಲ್ಲಿ 3 ಕಲರ್ ತೊಗೊಂಡಿದ್ದೀನಿ. ಈಗ ನಾನು ಬ್ಲೂ ಕಲರಿಂದ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಬ್ಲೂ ಕಲರು ಮತ್ತು ಇದರಲ್ಲಿ ಪಿಂಕ್ ಕಲರು ಚೆನ್ನಾಗಿ ಕಾಣುತ್ತೆ. ಸೊ ಅಪೋಸಿಟ್ ಆಗಿದೆ. ಸೊ ಹಾಗಾಗಿ ನಾನು ಫಸ್ಟು ಬ್ಲೂ ಕಲರ್ನ ಹಾಕ್ಕೊತಾ ಇದ್ದೀನಿ. ಬ್ಲೂ ಕಲರ್ ಕುಚ್ಚು ಹಾಕೊಂಡಾದ್ಮೇಲೆ ನಾನಿಲ್ಲಿ ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಈ ಕುಚ್ಚು ಹಾಕೋದನ್ನು ನಾನು ಬೇಬಿ ಕುಚ್ಚು ಯಾವ ರೀತಿ ಹಾಕಬೇಕು ಅಂತ ಆಲ್ರೆಡಿ ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಯಾರಿಗಾರು ಗೊತ್ತಾಗಿಲ್ಲ, ತುಂಬ ಫುಲ್ ಡೀಟೇಲ್ಸಾಗಿ ಬೇಕು ಅಂದರೆ ನನ್ನ ಹಳೆ ವಿಡಿಯೋನ ನೀವು ಚೆಕ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಈಗ ನಾನು 3 ಕುಚ್ಚು ಆಗಿದೆ ಬ್ಲೂ ಕಲರ್ದು. ಈಗ ನೆಕ್ಸ್ಟು ನಾನು ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಇಲ್ಲಿ ನಾನು 3 ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ 4 ಕೂಡ ಕುಚ್ಚು ಹಾಕ್ಕೊಬೋದು. ನೆಕ್ಸ್ಟು ನಾನೀಗ ಪಿಂಕ್ ಕಲರ್ ಹಾಕ್ತಾಯಿದ್ದೀನಿ. ಈ ಪಿಂಕ್ ಕಲರ್ ಹಾಕಿದ ಮೇಲೆ ಮತ್ತು ಈ ಗ್ರೀನ್ ಕಲರ್ ಇರೋದ್ರಿಂದ ನಾನು ಗ್ರೀನ್ ಕಲರ್ ತೊಗೊತಾ ಇದ್ದೀನಿ ಕಾಂಬಿನೇಷನ್ನು. ಈಗ ತೋರಿಸ್ತಾ ಇದ್ದೀನಿ ತಾಳೆ. ನೆಕ್ಸ್ಟ್ ನೀಟಾಗಿ ಕುಚ್ಚನ್ನ ಹಾಕ್ಕೊಬೋದು, ಆರಾಮಾಗಿ ಹಾಕ್ಕೊಬೋದು ಫ್ರೆಂಡ್ಸ್. 3 ಕಲರ್ ಇರೋದ್ರಿಂದ ನಿಮಗೆ ಬೇಜಾರು ಅನಿಸಲ್ಲ ಮತ್ತು ಸೀರೆ ಕುಚ್ಚು ಬೇಗನೂ ಮುಗಿಯುತ್ತೆ. ಈಗ ಅದು ಕುಚ್ಚು ಹಾಕಿದ ಮೇಲೆ ನೀವು ಎಲ್ಲ ಸಮ ಮಾಡ್ಕೊಂಡು ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ. ಏಕೆಂದರೆ ಕುಚ್ಚಲ್ಲಿ ಕೆಲವೊಂದು ದಾರ ಹಂಗಂಗೆ ಉಳ್ಕೊಂಡಿರುತ್ತೆ. ಸೊ ಹಂಗಾಗಿ ಚೆನ್ನಾಗಿ ಟ್ರಿಮ್ ಮಾಡ್ಕೊಳ್ಳಿ ಮತ್ತು ಒಂದೇ ಸಮ ಕುಚ್ಚು ಹಾಕ್ಕೊತ ಹೋಗಿ. ಈಗ ಆಯಿತು. ಈಗ ಇದು 3 ಕುಚ್ಚು ಹಾಕಿದ್ದೀನಿ. ನೆಕ್ಸ್ಟ್ ಈಗ ನಾನು ಗ್ರೀನ್ ಕಲರು ಕುಚ್ಚು ಹಾಕ್ತಾಯಿದ್ದೀನಿ. ಗ್ರೀನ್ ಕಲರು ಇಲ್ಲೂ ನಾನು 3 ಹಾಕ್ಕೊತಾ ಇದ್ದೀನಿ. ಈಗ ನಾನು ನಿಮಗೊಂದು ಟಿಪ್ಸ್ ಹೇಳಬೇಕು. ಇಲ್ಲಿ 3 ಕಲರ್ ಇದೆ. ಸೊ ನಿಮ್ಮ ಹತ್ರ 2 ಸೂಜಿ ಇದ್ದರೆ ಫಸ್ಟು ಈಗ ನೀವು 2 ಸೂಜಿಗೆ ಪಿಂಕು ಮತ್ತು ಬ್ಲೂ ಕಲರ್ ನೀವು ದಾರನ ಹಾಕ್ಕೊಳ್ಳಿ. ನೆಕ್ಸ್ಟ್ ನೀವು ಗ್ರೀನ್ ಕಲರಿಗೆ ಸೂಜಿ ಇಲ್ಲ ಅಂತ ಅಂದರೆ ಈಗ ಅಲ್ಲಿ ಮಾರ್ಕ್ ಮಾಡಿಟ್ಕೊಳ್ಳಿ. 3 ಸೂಜಿಯಿಂದ 3ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಅದನ್ನು ನಿಮಗೆ ಎಷ್ಟು ಬೇಕು ಗ್ಯಾಪು ಅಷ್ಟನ್ನು ನೀವು ಮಾರ್ಕ್ ಮಾಡಿ ಇಟ್ಕೊಂಡ್ರೆ ನೀವು ನೆಕ್ಸ್ಟು ಈಗ ಅದು ಪಿಂಕ್ ಮತ್ತು ಬ್ಲೂ ಹಾಕಿದ ಮೇಲೆ ಸೂಜಿ ನಿಮಗೆ ಸಿಗುತ್ತಲ್ವ, ಆವಾಗ ನೀವು ಮತ್ತೆ ಗ್ರೀನ್ ದಾರನ ಪೋಣಿಸ್ಕೊಂಡು ಮತ್ತು ನೀವು ಎಲ್ಲಿ ಗ್ಯಾಪ್ ಇಟ್ಟಿದ್ದೀರ ಗ್ರೀನ್ ಹಾಕೋಕ್ಕೆ ಅಲ್ಲಿ ನೀವು ಅದನ್ನು ಫಿಲ್ ಮಾಡ್ಬೋದು. ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಈಗ ನಾನು 3 ಗ್ರೀನ್ ಆಗಿದೆ. ನಿಮಗೆ ನೆಕ್ಸ್ಟ್ ಈಗ ಸೂಜಿ ಇಲ್ಲ, ನನ್ನ ಹತ್ರ 2 ಸೂಜಿ ಇರೋದು ಅಂತ ಅಂದರೆ ನೀವು ಈ ರೀತಿ ಸೂಜಿಲಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ಗ್ಯಾಪ್ ಇಟ್ಕೊಬೇಕು. ಈಗ ನೋಡಿ ಅಲ್ಲಿ ಅಳತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದೇ ಥರ ಅಳತೆ ಕೈಯಲ್ಲಿ ಅಳತೆ ಹಿಡ್ಕೊಂಡು ನೆಕ್ಸ್ಟ್ ಎಲ್ಲಿ ಬೇಕೋ ಅಲ್ಲಿಗೆ ನೀವು ಅಳತೆನ ಮಾಡಿಕೊಂಡು ಮತ್ತು ಗುರ್ತು ಹಾಕ್ಕೊಂಡು ನೀವೇನಾದರೂ ಇದರಲ್ಲಿ ಮಾರ್ಕಿಂಗಲ್ಲಿ ನೀವು ಮಾರ್ಕ್ ಮಾಡ್ಕೊತೀರಾ ಅಂದರೆ ಅದು ಅಳಿಸೋಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನೀವು ಸೂಜಿಲಿ ಈ ರೀತಿ ಒಂದು ಹೋಲ್ ಮಾಡ್ಕೊಂಬಿಟ್ರೆ ನೀವು ಪಕ್ಕ ನಿಮಗೆ ಅಳತೆನೇ ಗೊತ್ತಾಗುತ್ತೆ ಮತ್ತು ನೀವು ಆರಾಮಾಗಿ ಹಾಕ್ಬೋದು. ಸೊ ಹಂಗಾಗಿ ನೀವು ಈ ರೀತಿನೇ ಮಾಡ್ಕೊಬೋದು. ಈ ರೀತಿ ಆಗಿದೆ. ನೆಕ್ಸ್ಟ್ ನಾನು ಯಾವ ರೀತಿ ಈಗ ನೆಕ್ಸ್ಟ್ ಮತ್ತೆ ಈಗ ಗ್ರೀನ್ ಆದಮೇಲೆ ಮತ್ತೆ ಬ್ಲೂ ಬರುತ್ತೆ. ಸೊ ನಾನು ಬ್ಲೂನ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಹತ್ರ ಇಲ್ಲಿ 3 ಸೂಜಿ ಇರೋದ್ರಿಂದ ನಾನು 3 ಸೂಜಿಗೂ ದಾರನ ಹಾಕ್ಕೊಂಡಿದ್ದೀನಿ. ನೋಡಿರಲ್ಲ ಫ್ರೆಂಡ್ಸ್, ಯಾವ ರೀತಿ ಈಸಿಯಾಗಿ 3 ಕಲರ್ ಸೀರೆ ಹಾಕ್ಕೊಬೋದು. ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನೀವು ಟ್ರೈ ಮಾಡಿ ಮತ್ತು ನನಗೆ ಯಾವ ರೀತಿ ಬಂತು ಅಂತ ಕಮೆಂಟ್ಸ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.